ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡದ ಪ್ರಶ್ನೆಗಳನ್ನು ನೋಡುವ. ನಾವು ಹಿಂದಿನ ವಿಡಿಯೋದಲ್ಲಿ ಜನರಲ್ ಇಂಗ್ಲಿಷ್ ಅನ್ನು ನೋಡಿದ್ದೇವೆ. ಹಾಗಾದರೆ ಮೊದಲ ಪ್ರಶ್ನೆ ನೋಡೋದಾದರೆ, ತೃತೀಯ ವಿಭಕ್ತಿ ಪ್ರತ್ಯಯ ಕಾರಕಾರ್ಥವಿದು ಅಂತ ಹೇಳಲಾಗಿದೆ. ಮೊದಲೇ ಆಪ್ಷನ್ ಕರ್ಣಾರ್ಥ, ಕರ್ಮಾರ್ಥ, ಸಂಪ್ರದಾನ, ಕರ್ತಾರ್ಥ ಅಂತ ಹೇಳ್ತಾರೆ. ನಾವು ವಿಭಕ್ತಿ ಪ್ರತ್ಯಯಗಳನ್ನು ಅಭ್ಯಸಿಸಿದಾಗ, ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದಾಗ ನಮಗೆ ಒಟ್ಟು 7 ರೀತಿಯಾದಂಥ ವಿಭಕ್ತಿ ಪ್ರತ್ಯಯಗಳು ದೊರೆತದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಓಕೆ, ಅದನ್ನು ನಾವು ಹೊಸಗನ್ನಡದಲ್ಲಿ ಹೇಳಿದಾಗ ಉ, ಅನ್ನು, ಇಂದ, ಗೇಕೆ, ದೆಸೆಯಿಂದ, ಅಲ್ಲಿ, ಅಲ್ಲಿ ಎಂದಾಗುತ್ತದೆ. ಅದಕ್ಕೆ ಇಲ್ಲಿ ಕಾರಕಾರ್ಥಗಳನ್ನು ಕೇಳಿದ್ದಾರೆ. ನೀವು ಪ್ರಶ್ನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಕಾರಕಾರ್ಥಗಳು ಯಾವುವಪ್ಪ ಅಂದರೆ, ಮೊದಲನೇದಾಗಿ ಕರ್ತಾರ್ಥ, ಎರಡನೇದಾಗಿ ಕರ್ಮಾರ್ಥ, ಮೂರನೇದಾಗಿ ಕರಣಾರ್ಥ, ಓಕೆ, ನಾಲ್ಕನೇದಾಗಿ ಸಂಪ್ರದಾನ, ಐದನೇದಾಗಿ ಅಪಧಾನ, ಆರನೇದಾಗಿ ಸಂಬಂಧ, ನಂತರ ಏಳನೇದಾಗಿ ಅಧಿಕರಣ ಅಂತ ಹೇಳಿದ್ದಾರೆ. ಇಲ್ಲಿ ಕೇಳಿದಂಥದ್ದು ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದಂದ್ರೆ ಕರ್ಣಾರ್ಥ ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ ಕರ್ಮಾರ್ಥ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿರುತ್ತದೆ. ಸಂಪ್ರದಾನ ನೋಡಿ, ಸಂಪ್ರದಾನ ಎಲ್ಲಿದೆ? ಚತುರ್ಥಿ. ಓಕೆ, ಸಂಪ್ರದಾನ ಚತುರ್ಥಿ. ಕರ್ತಾರ್ಥ ಇದು ಪ್ರಥಮವಾಗಿರುತ್ತದೆ. ಈ ರೀತಿಯಾದಂಥ ಕಾರಕಾರ್ಥವನ್ನು ನೀವು ಬಾಯ್ಪಾಟ್ ಮಾಡ್ಕೊಬಿಡ್ಬೇಕು. ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಈ ಸೀರಿಯಲ್ ಆಗಿ ನಂಬರ್ಸ್ಗಳು ನಿಮಗೆ ಸಿಗ್ತದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಓಕೆ, ನಂತರ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 2, ವನೌಷಧ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ವನೌಷಧ ಈ ಪದವನ್ನು ಈ ಸಂಧಿಗೆ ಉದಾಹರಣೆ ನೀಡಿದ ಆಪ್ಷನ್ ವೃದ್ಧಿ ಸಂಧಿ, ಲೋಪ ಸಂಧಿ, ಎಣ್ ಸಂಧಿ, ಅನುನಾಸಿಕ ಸಂಧಿ. ಆಲ್ರೆಡಿ ಇದು ಟಿಕ್ ಮಾಡಿದ್ದಾರೆ, ಆದ್ದರಿಂದ ನಾನು ಇದನ್ನು ತಗೊಳ್ಕೊಂಡಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ವೃದ್ಧಿ ಸಂಧಿ ಆಗುತ್ತದೆ. ಹಾಗಾದರೆ ವೃದ್ಧಿ ಸಂಧಿ ಅಂದರೆ ಏನು, ಮತ್ತು ಈ ಉಳಿದ ಸಂಧಿ ಯಾಕೆ ವನೌಷಧ ಆಗೋದಿಲ್ಲ ಅಂದರೆ, ಈ ವನೌಷಧ ಲೋಪಸಂಧಿ ಯಾಕಾಗಲ್ಲ, ಎಣಸಂಧಿ ಯಾಕಾಗಲ್ಲ, ಅನುನಾಸಿಕ ಸಂಧಿ ಯಾಕಾಗಲ್ಲ ಅಂತ ಇದರಲ್ಲಿ ತಿಳ್ಕೊಳ್ಬೋದು. ಹಾಗಾದರೆ ವೃದ್ಧಿ ಸಂಧಿ ಅಂದರೆ ಏನು? ವೃದ್ಧಿ ಸಂಧಿ ಅಂದರೆ ನೀವು ತಿಳ್ಕೋಬೇಕು, ಪೂರ್ವಪದದ ಅಂತ್ಯದಲ್ಲಿ ಆಕಾರಗಳಲ್ಲಿ ನೋಡಿ, ಆಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿ ಐ, ಓಕೆ, ಐಗಳು ಕಾರಗಳು ಸೇರಿ ಸಂಧಿಯಾದಾಗ ಅವರೆರಡರ ಸ್ಥಾನದಲ್ಲಿ ಐಕಾರ ಬರ್ತದೆ. ನೋಡಿ, ಇವೆರಡು ಸೇರಿ ಆದಾಗ ಅಲ್ಲಿ ಐಕಾರ ಬರ್ತದೆ. ಪೂರ್ವಪದದ ಅಂತ್ಯದಲ್ಲಿರುವ ಆಕಾರಗಳು, ಓಕೆ, ಆಕಾರಗಳಿಗೆ ಮತ್ತೆ ಯಾವುದು ಪರವಾದರೆ ಔಕಾರಗಳು ಪರವಾದರೆ, ಮತ್ತೆ ಔಕಾರಗಳು ಪರವಾದರೆ ಔಕಾರ ಬರ್ತದೆ. ಏಕಾದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಅಂತ ಹೇಳಲಾಗುತ್ತದೆ. ವೃದ್ಧಿ ಸಂಧಿ ಅಂದರೆ ಏನಂತ ತಿಳ್ಕೊಂಡ್ರಿ. ಆಕಾರದ ಮುಂದೆ ಔಕಾರಗಳು ಬಂದಾಗ ಐಕಾರ, ಆಕಾರಗಳ ಮುಂದೆ ಔಕಾರಗಳು ಬಂದಾಗ ಔಕಾರವಾಗುತ್ತದೆ. ಹಾಗಾದರೆ ವನೌಷಧವನ್ನು ಬಿಡಿಸಿದ ಬರೆದಾಗ ವನ ಪ್ಲಸ್ ಔಷಧ ಅಂತ ಆಗ್ತದೆ. ಔಷಧ ಅಂತ ಸುಮಾರು ಜನ ಬರೀತಾರೆ, ವನ ಪ್ಲಸ್ ಔಷಧ ಅಂತ ಬರಿಬೇಕು. ಔಷಧಿ, ವನ ಪ್ಲಸ್ ಔಷಧಿ ಏನಾಗ್ತದೆ? ವನೌಷಧ ಅಂತ ಆಗ್ತದೆ. ಓಕೆ, ವನೌಷಧ ಅಂತ ಕೊಟ್ಟಾಗ ನೀವು ಔಷಧ ಅಂತ ಮಾಡ್ಕೋಬೇಕು. ವನೌಷಧಿ ಅಂತ ಕೊಟ್ಟಾಗ ಹಲವಾರು ಎಕ್ಸಾಮ್ಸ್ ಅಲ್ಲಿ ದಿ ಕೊಟ್ಟಿದ್ದಾರೆ, ವನೌಷಧಿ ಅಂತ, ಅಲ್ಲಿ ಔಷಧಿ ಅಂತ ಮಾಡ್ಕೋಬೇಕು. ಇಲ್ಲಿ ನೋಡಿ, ವನ ಇಲ್ಲೇನು ಬಂದಿದೆ? ಬಂದಿದೆ, ಓ ಬಂದಿದೆ. ಓಕೆ, ಅಕಾರದ ಮುಂದೆ ಓಕಾರವು ಪರವಾದರೆ ಯಾವುದು ಬರುತ್ತೆ? ಔ ಬರ್ತದೆ ಅಲ್ವಾ? ಔ ಬರ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಔ ಬರ್ತದೆ.
ಆದ್ದರಿಂದ ವನೌಷಧಿ ಆಗಿದೆ. ಆದ್ದರಿಂದ ಇದಕ್ಕೆ ವೃದ್ಧಿ ಸಂಧಿ ಸರಿಯಾದ ಉದಾಹರಣೆಯಾಗಿದೆ. ಹಾಗಾದರೆ ವೃದ್ಧಿ ಸಂಧಿಗೆ ಇನ್ನು ಹೆಚ್ಚಿನ ಒಂದು ಉದಾಹರಣೆಗಳನ್ನು ನೋಡೋದಾದರೆ ವೃದ್ಧಿ ಸಂಧಿಗೆ ಏಕೈಕ ಇದನ್ನು ಬಿಡಿಸಿ ಬರೆದಾಗ ಏಕ ಪ್ಲಸ್ ಏಕ ಇಲ್ಲಿ ನೋಡಿ ಏಕ ಬಂತು ಪ್ಲಸ್ ಎ ಬಂದಿದೆ. ನಾವೇನು ಹೇಳಿದ್ದೇವೆ ಐಕಾರಗಳು ಬಂದಾಗ ಐಕಾರ ಆಗ್ತದೆ, ಐಕಾರ ಆಗ್ಬೇಕಲ್ವಾ? ಆದ್ದರಿಂದ ಏಕೈಕ ಆಗಿದೆ. ಓಕೆ. ನಂತರ ಮತ್ತೊಂದು ಎಕ್ಸಾಂಪಲ್ ನೋಡೋದಾದ್ರೆ ಎಕ್ಸಾಮ್ಸ್ನಲ್ಲಿ ಬರುವಂಥದ್ದು ದಿವ್ಯ ಔಷಧ ನೋಡಿ, ದಿವ್ಯ ಔಷಧ ಅಂತದೆ. ಇದನ್ನು ಬಿಡಿಸಿ ಬರೆದಾಗ ಹೇಗೆ ಬರೀತೀರಾ? ದಿವ್ಯ ಪ್ಲಸ್ ಔಷಧ. ಓಕೆ. ದಿವ್ಯ ಬಂದಿದೆ ಪ್ಲಸ್ ಓ ಬಂದಿದೆ. ಓಕಾರಗಳು ಬಂದಾಗ ಏನಾಗ್ತದೆ ಅಂತಾರೆ? ಔಕಾರ ಆಗ್ತದೆ. ಆದ್ದರಿಂದ ದಿವ್ಯ ಔಷಧ ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿರುತ್ತದೆ. ಇನ್ನು ಹಲವಾರು ಎಕ್ಸಾಮ್ಸ್ನಲ್ಲಿ ನೋಡಿದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ನಾನು ಎಕ್ಸಾಮ್ಸ್ನಲ್ಲಿ ಮಾತ್ರ ಹೇಳ್ತಾ ಹೋಗ್ತೇನೆ. ಲೋಕೈಕ ವೀರ ನೋಡಿ, ಲೋಕೈಕ ವೀರ ಒಂದನೇದು. ಎರಡನೇದಾಗಿ ಅಷ್ಟೈಶ್ವರ್ಯ. ಸುಮಾರು ಎಕ್ಸಾಮ್ಸಲ್ಲಿ ನೋಡ್ಬೋದು. ಇದು ಎಕ್ಸಾಮ್ಸ್ನಲ್ಲಿ ಕೇಳುವಂಥ ವರ್ಡ್ಸ್ಗಳಾಗಿದೆ. ಅದನ್ನು ಇಲ್ಲೂ ಹಿಂದಿನ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಮೂರನೇದಾಗಿ ರಾಜೈಶ್ವರ್ಯ ನೋಡಿ, ರಾಜೈಶ್ವರ್ಯ. ನಾಲ್ಕನೇದಾಗಿ ಮಹೋದಾರ್ಯ. ಓಕೆ. ರಾಜೈಶ್ವರ್ಯ ಅದೊಂದು ಕೂಡ, ರಾಜೈಶ್ವರ್ಯ ಎಂಬುದು ಕೂಡ ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಇವೆಲ್ಲ ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಆಗ ಈಗ ತಿಳ್ಕೊಂಡ್ರೆ ವೃದ್ಧಿ ಸಂಧಿ ಏನಂತ. ಹಾಗಾದ್ರೆ ಎಣ್ ಸಂಧಿ ಅಂದ್ರೆ ಏನು? ಇದರಲ್ಲಿ ನಾನು ಎಕ್ಸಾಂಪಲ್ ಮಾಡ್ತೇನೆ. ಒಂದು ಪ್ರಶ್ನೆ ನೋಡಿದಾಗ 4 ಉತ್ತರಗಳನ್ನು ನೀವು ಅನಲೈಸ್ ಮಾಡಬೇಕು. ಯಾವುದೇ ಕನ್ನಡ ಪೇಪರ್ಸ್ನನ್ನು ಬಿಡಿಸುವಾಗ ಮಾತ್ರ. ಉಳಿದ ಪೇಪರ್ಸ್ಗಳು ಒಂದೇ ಉತ್ತರ ಆಗಿರ್ತದೆ. ಕನ್ನಡದಲ್ಲಿ 4 ಉತ್ತರಗಳು ಯಾಕೆ ಅಲ್ಲ ಎಂಬುದನ್ನು ನೀವು ತಿಳ್ಕೋಬೇಕಾಗ್ತದೆ. ಹಾಗಾದರೆ ಎಣ್ ಸಂಧಿ ಅಂದರೆ ಏನು? ಎಣ್ ಸಂಧಿ ಎಂದರೆ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರದೊಡನೆ ಉತ್ತರ ಪದದ ಆದಿಯಲ್ಲಿರುವ ಅಸವರ್ಣ ಸ್ವರಗಳು ಸೇರಿ ಸಂಧಿಯಾದಾಗ ಈ ಕಾರದ ಸ್ಥಾನದಲ್ಲಿ ಯಕಾರ ಬರ್ತದೆ. ಈ ಕಾರದ ಸ್ಥಾನದಲ್ಲಿ ಯಕಾರ ಆಗಿರ್ತದೆ. ಪೂರ್ವಪದದ ಅಂತ್ಯದಲ್ಲಿರುವ ಉ ಕಾರದೊಡನೆ ಉತ್ತರ ಪದದ ಆದಿಯಲ್ಲಿರುವ ಅಸವರ್ಣ ಸ್ವರಗಳು ಸೇರಿ ಸಂಧಿಯಾದಾಗ ಉ ಕಾರದೊಡನೆ ಉಕಾರ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಉಕಾರ. ಪೂರ್ವಪದದ ಅಂತ್ಯದಲ್ಲಿರುವ ಋಕಾರದೊಡನೆ ಉತ್ತರ ಪದದ ಆದಿಯಲ್ಲಿರುವ ಅಸವರ್ಣ ಸ್ವರಗಳು ಸೇರಿ ಋಕಾರದ ಸ್ಥಾನದಲ್ಲಿ ಏನು ಬರ್ತದೆ? ಅರ್ಕಾರ ಬರ್ತದೆ. ಅದನ್ನು ನಾವು ಎಣ್ ಸಂಧಿ ಅಂತ ಹೇಳ್ತಾ ಹೋಗ್ತೇವೆ. ಎಣ್ ಸಂಧಿ ಯಾವತ್ತು ಅದಕ್ಕಾಗಿ ಬರ್ತದೆ. ಹಾಗಾದರೆ ಎಣ್ ಸಂಧಿಗೆ ಉದಾಹರಣೆ ನೋಡಿದೆ ಅತ್ಯವಸರ. ಒಂದೇ ಎಕ್ಸಾಂಪಲ್ ತೋರಿಸ್ತೇನೆ. ಅತ್ಯವಸರ ಅಂತ ಆಗ್ತದೆ. ಇದನ್ನು ಬಿಡಿಸಿ ಬರೀರಿ. ಅತಿ ಪ್ಲಸ್ ಅವಸರ ಅಲ್ವಾ? ಇಲ್ಲಿ ಅತಿ ಈ ಬಂತು. ಏನು ಹೇಳಿದ್ರೆ ಅಸವರ್ಣ ಸ್ವರಗಳು ಅಂದರೆ ಈ ಬಂದರೆ ಸವರ್ಣ ಸ್ವರಗಳು. ಇಲ್ಲಿ ಬೇರೆ ಬೇರೆ ಸ್ವರಗಳು ಬಂದರೆ ಅಸವರ್ಣ ಸ್ವರಗಳು ಬಂದಾಗ ಏನು ಹೇಳ್ತದೆ? ಯಕಾರ. ಈ ಬಂದಾಗ ಯಕಾರ ಬರ್ತದೆ. ಬಂದಿದೆಯಲ್ಲ, ಅತ್ಯವಸರ ಯಕಾರ ಬಂದಿದೆಯಲ್ಲ ಅಲ್ಲಿ. ಆದ್ದರಿಂದ ಇದಕ್ಕೆ ಎಣ್ ಸಂಧಿಗೆ ಉದಾಹರಣೆ. ಇದು ಎಣ್ ಸಂಧಿಯ ಉದಾಹರಣೆಗಳು. ಉಳಿದ ಉದಾಹರಣೆಗಳನ್ನು ನೋಡೋದಾದ್ರೆ ಒಂದನೇದು ಎಣ್ ಸಂಧಿಗೆ ಉದಾಹರಣೆ ಅತ್ಯವಸರ ಆತು. ಎರಡನೇದು ಅತ್ಯಂತ. ಇದು ಕೂಡ ಹಾಗೆ ಬರೆಯುವುದು. ಮೂರನೇದಾಗಿ ಇತ್ಯಾದಿ ಎಣ್ ಸಂಧಿ. ಇತ್ಯಾದಿ. ನಾಲ್ಕನೇದಾಗಿ ಅತ್ಯುತ್ತಮ. ಐದನೇದಾಗಿ ಕೋಟ್ಯಾಧೀಶ್ವರ. ನೋಡಿ,
ಕೋಟ್ಯಾಧೀಶ್ವರ. ಮತ್ತೊಂದು ಟ್ರಿಕ್, ಯಾವ ಒತ್ತು ಬಂದಿದೆಯಲ್ಲ ಅದು ಆಲ್ಮೋಸ್ಟ್ ಎಣ್ ಸಂಧಿಗೆ ರಿಲೇಷನ್ ಆಗಿರ್ತದೆ. ನೆಕ್ಸ್ಟ್ ಆರನೇದಾಗಿ ಕೋಟ್ಯಾನುಕೋಟಿ. ನೋಡಿ ಕೋಟ್ಯಾನುಕೋಟಿ. ನೆಕ್ಸ್ಟ್ ನಂತರ ಬೇರೆ ರೀತಿಯಾಗಿ ನೋಡುವ ಮನ್ವಂತರ. ಮನ್ವಂತರ ನೋಡಿ. ಏಳನೇದು ಗುರುವಾಜ್ಞೆ. ಇದು ಕೂಡ ಎಣ್ ಸಂಧಿಗೆ ಉದಾಹರಣೆ. ಗುರುವಾಜ್ಞೆ ಇದನ್ನು ಹೇಗೆ ಬರೀತೀರಾ? ಗುರು ಪ್ಲಸ್ ಆಜ್ಞೆ. ಗುರು ಈ ಬಂದಿದೆ, ಆ ಬಂದಿದೆ, ಗುರುವಾಜ್ಞೆ. ಓಕೆ. ನೆಕ್ಸ್ಟ್ ಎಂಟನೇದಾಗಿ ಮುಂದೆ ಹಾಗೆ ಬರಿತಾ ಹೋಗ್ತೇನೆ. ಇವು ಎಕ್ಸಾಂಪಲ್ಸ್. ಪಿತ್ರಾಜ್ಞೆ. ಇದು ಕೂಡ ಎಣ್ ಸಂಧಿಗೆ ಉದಾಹರಣೆ. ಪಿತ್ರಾಜ್ಞೆ. ಒಂಬತ್ತನೇದಾಗಿ ಮಾತ್ರಾಂಶ. ಮಾತ್ರಾಂಶ. ಹತ್ತನೇದಾಗಿ 10 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ನೋಡಿ. ಪ್ರತ್ಯುತ್ತರ. ಇಂಪಾರ್ಟೆಂಟ್ ಇವೆಲ್ಲ 10ನೇ ಕ್ಲಾಸ್ ಬುಕ್ಕಲ್ಲಿ ಮತ್ತೆ 11ನೇ ಕ್ಲಾಸ್ ಬುಕ್ 12ನೇ ಕ್ಲಾಸ್ ಬುಕ್ಕಲ್ಲಿ ಇರು. ಪರ್ಯಾವಸನ. ಪರ್ಯಾವಸನ ಕೂಡ ಎಣ್ ಸಂಧಿಗೆ ಉದಾಹರಣೆ. ವಸಾನ. ಪರ್ಯಾವಸನ ಹೇಗೆ ಬರೀತೀರಿ? ಪರಿ ಪ್ಲಸ್ ಅವಸಾನ ಅಂತ ಬರಿಬೇಕು ನೋಡಿ. ಪರಿ ಪ್ಲಸ್ ಅವಸಾನ ಅಂತ ಬರಿಬೇಕಾಗ್ತದೆ. ಓಕೆ. ಇದು ಎಣ್ ಸಂಧಿಗೆ ಉದಾಹರಣೆ ಆಗ್ತದೆ. ಹಾಗಾದರೆ ಲೋಪಸಂಧಿ ಮತ್ತು ಅನುನಾಸಿಕ ಸಂಧಿಯನ್ನು ಗೊತ್ತಿರ್ತದೆ. ಹಾಗೆ ನಿಮಗೆ ಲೋಪಸಂಧಿ ಅನುನಾಸಿಕ ಸಂಧಿಯನ್ನು ಡೈರೆಕ್ಟಾಗಿ ನಾನು ಹೇಳ್ತೇನೆ. ಲೋಪಸಂಧಿ ಅಂದ್ರೆ ಅಕ್ಷರಗಳು ಲೋಪವಾಗುವಂಥದ್ದು. ಓಕೆ. ಅಕ್ಷರಗಳು ಲೋಪವಾಗೋದಂಥ. ಆದೇಶ ಸಂಧಿ ಅಂದರೆ ಹೊಸದಾಗಿ ಅಕ್ಷರಗಳು ಬಂದು ಸೇರುವುದನ್ನು ಆದೇಶ ಸಂಧಿ ಅಂತ ಹೇಳಲಾಗುತ್ತದೆ. ಎಣ್ ಸಂಧಿ ಇದು ಅನುನಾಸಿಕ ಸಂಧಿ ಅಂದರೆ ಮೂಗಿನಲ್ಲಿ ಉತ್ತರಿಸ್ತಾ ಇರ್ತಾ ಅಂದರೆ ಅವು ಸ್ವರಗಳು ಪ್ರೊನೌನ್ಸ್ ಆಗ್ತಾ ಇರ್ತವೆ, ಅದನ್ನು ಅನುನಾಸಿಕ ಸಂಧಿ ಅಂತ ಹೇಳ್ತಾರೆ. ಹಾಗಾದರೆ ಮೂರನೇದು ನೋಡೋದಾದರೆ ಈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆ ಅಂತ ಹೇಳಲಾಗಿದೆ. ಲವಕುಶರು, ತುದಿ ಮೂಗು, ಹಣೆಗಣ್ಣ, ಮೈ ಮರೆತು ಅಂತ. ಹಾಗಾದರೆ ಸಮಾಸವನ್ನು ನೋಡೋದಾದರೆ ಸಮಾಸಗಳಲ್ಲಿ ಎಷ್ಟು ವಿಧಗಳು? ಸಮಾಸ ಅಂದರೆ ಏನು? ಸಮಾಸ ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಒಟ್ಟು ಸೇರಿ ಒಂದೇ ಪದವಾಗುವುದಕ್ಕೆ ಸಮಾಸ ಅಂತ ಹೇಳ್ತಾರೆ. ಇಲ್ಲಿ ಪದಗಳು ಅಕ್ಷರಗಳು ಸೇರಲ್ಲ. ಸಮಾಸ ಅಂದರೆ ಪದಗಳು ಸೇರ್ತಾ ಇರ್ತವೆ. ಅಂಶಿ ಸಮಾಸ ಇದಕ್ಕೆ ಸರಿಯಾದ ಉತ್ತರ ತುದಿ ಮೂಗು ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಹಾಗಾದರೆ ಅಂಶಿ ಸಮಾಸ ಅಂದರೆ ಏನು? ಅದನ್ನೇ ಪ್ರಶ್ನೆಯನ್ನು ಕೇಳಿದನ್ನೇ ಮೊದಲೇ ನಿಮಗೆ ವಿವರಣೆಯನ್ನು ನೀಡ್ತೇನೆ, ನಿಮಗೆ ಅದು ಈಸಿ ಆಗ್ತದೆ. ಅಂಶಿ ಸಮಾಸ ಎಂದರೆ ಪೂರ್ವ ಪದದು ಅಂಶಿಯಾಗಿದ್ದು ಉತ್ತರ ಪದದು ಅಂಶವಾಗಿದ್ದು ಪೂರ್ವೋತ್ತರ ಪದಗಳು ಅಂಶಾಂಶಿ ಸಂಬಂಧದಿಂದ ಕೂಡಿದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಅಂಶಿ ಸಮಾಸ ಎನ್ನುವರು. ಸಮಾಸವಾದಾಗ ಅಂಶವು ಪೂರ್ವ ಪದವಾಗಿಯೂ ಅಂಶಿಯು ಉತ್ತರ ಪದವಾಗಿಯೂ ಕಂಡುಬರುವುದು ಇದರ ಒಂದು ವಿಶೇಷವಾಗಿರುತ್ತದೆ. ಆದ್ದರಿಂದ ಪೂರ್ವ ಪದ ಅಂಶಿಯಾಗಿರಬೇಕು, ಅದು ಪ್ರಧಾನವಾಗಿರಬೇಕು. ಉತ್ತರ ಪದ ಅಂಶಾಂಶ ಗುಣವನ್ನು ಹೊಂದಿರಬೇಕು. ಇಲ್ಲಿ ತುದಿ ಮೂಗು, ತುದಿ ಮೂಗನ್ನು ನಾವು ಬಿಡಿಸಿ ಬರೆದಾಗ ಅಂದರೆ ಬಿಡಿಸಿ ಎಳೆಗ ತುದಿ ಪ್ಲಸ್ ಮೂಗು ಅಲ್ವಾ, ತುದಿ ಮೂಗು ಎಂದಾಗುತ್ತದೆ. ಮುಂದೆ ಮುಂಗೈ, ಮುಂಗೈ ಇದು ಕೂಡ ಅಂಶಿ ಸಮಾಸಕ್ಕೆ ಉದಾಹರಣೆ. ಎರಡನೇದಾಗಿ ಕುಡಿ ಹುಬ್ಬು, ಕುಡಿ ಹುಬ್ಬು, ಹುಬ್ಬಿನ ಕುಡಿ ಇದನ್ನು ಬಿಡಿಸಿ ಬರೆದಾಗ ಹುಬ್ಬಿನ ಕುಡಿ. ಮುಂಗೈಯನ್ನು ಬಿಡಿಸಿ ಬರೆದಾಗ ಕೈಯ ಪ್ಲಸ್ ಮುಂದು. ತುದಿ ಮೂಗು, ಮೂಗಿನ ತುದಿ, ಸಾರಿ ಮೂಗಿನ ಆಗೊಂದು ಸ್ವಲ್ಪ ಡಿಫ್ರೆನ್ಸ್ ಹೇಳಿದೆ ನಾನು. ಮೂಗಿನ ತುದಿ, ತುದಿ ಮೂಗನ್ನು ನಾವು ಬರೆದಾಗ ಮೂಗಿನ ತುದಿ, ತುದಿ ಮೂಗು. ಮುಂದಲೆ, ತಲೆಯ ಮುಂದು, ತಲೆಯ ಮುಂದು. ನೀವು ಬೇಕಾದ್ರೆ ಬರ್ಕೋಬಹುದು ಇದನ್ನ, ತಲೆಯ ಮುಂದು. ನಡುರಾತ್ರಿ, ನಡುರಾತ್ರಿ. ಐದನೇದಾಗಿ ಮಧ್ಯರಾತ್ರಿ, ಇದು ಕೂಡ ಅಂಶಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟು ನಡುನೆತ್ತಿ, ನಡುನೆತ್ತಿ. ನಂತರ
ಕಿಬ್ಬೊಟ್ಟೆ, ಕಿಬ್ಬೊಟ್ಟೆ ಕೇಳಿದ್ದಾರೆ ನೋಡಿ ಒಂದು ಎಕ್ಸಾಮ್ಸ್ನಲ್ಲಿ. ಕಿಬ್ಬೊಟ್ಟೆ. ನಡುಮನೆ, ನೋಡಿ ಎಷ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ನಡುಮನೆ. ಅಂಗೈ, ಅಂಗೈ. ಹಿಂದಲೆ, ಹಿಂದಲೆ. ಹಿಂದಲೆ. ಕಡೆಗಣ್ಣು, ಕಡೆಗಣ್ಣು. ಇವೆಲ್ಲ ಅಂಶಿ ಸಮಾಸಕ್ಕೆ ಉದಾಹರಣೆ. ಹಾಗಾದರೆ ಲವಕುಶರು ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಅಂತ ನೋಡೋದಾದ್ರೆ, ಲವಕುಶರು ಇದು ನಿಮಗೆ ಲವಕುಶರಕ್ಕೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಲವಕುಶರು ದ್ವಂದ್ವ ಸಮಾಸ. ನೆಕ್ಸ್ಟು ಮೈ ಮರೆತು, ಮೈ ಮರೆತು ಇದಕ್ಕೆ ನಿಮಗೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತದೆ, ಕ್ರಿಯೆ ಇರ್ತದೆ ಇಲ್ಲಿ. ಹಣೆಗಣ್ಣ, ಹಣೆಗಣ್ಣ ದ್ವಿಗು ಸಮಾಸಕ್ಕೆ ಉದಾಹರಣೆ. ಓಕೆ, ಹಣೆಗಣ್ಣ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿರ್ತದೆ. ನಂತರ ಪ್ರಶ್ನೆ 4, ನದಿ, ಪರ್ವತ, ಊರು, ದೇಶ, ಮನುಷ್ಯ ಈ ಪದಗಳಲ್ಲಿ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇವು ಯಾವ ಅಂಶಗಳು ಅಂತ ಹೇಳಬೇಕಾಗ್ತದೆ. ಇದಕ್ಕೆ ಸರಿಯಾದ ಉತ್ತರ ರೂಢನಾಮ. ರೂಢ ಅಂದರೆ ರೂಢಿಯಿಂದ ಬಂದಂಥದ್ದು. ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥದ್ದು. ಅಂಕಿತನಾಮ ಅಂದರೆ ಇಟ್ಟ ಹೆಸರು. ಅನ್ವರ್ತಕ ನಾಮ ಕುಂಟ, ಕುರುಡ ಇದು ಗುಣವಾಚಕ. ಕಪ್ಪು, ಬಿಳುಪು ಇದೆಲ್ಲ ಗುಣವಾಚಕಕ್ಕೆ ಸಂಬಂಧಪಟ್ಟಾಗಿದೆ. ಇನ್ನು ಹೆಚ್ಚಿದಾಗಿ ಹೇಳಬೇಕಂದ್ರೆ ಈ ನಾಮಪದಗಳಲ್ಲಿ 9 ರೀತಿಯಾದಂತಹ ನಾಮಪದಗಳನ್ನು ನಾವು ನೋಡ್ಬೋದು. ಓಕೆ, 9 ರೀತಿಯ ನಾಮಪದಗಳು. ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆವಾಚಕಗಳು, ಭಾವನಾಮ, ಪರಿಮಾಣವಾಚಕ, ದ್ವಿಗ್ವಾಚಕ ಅಂತ ನೋಡ್ಬೋದು. ರೂಢನಾಮ ನದಿ, ಪರ್ವತ ಬರ್ತದೆ. ಅಂಕಿತನಾಮದಲ್ಲಿ ಇಟ್ಟ ಹೆಸರು ಸಹದೇವ, ಧರ್ಮರಾಯ. ಅನ್ವರ್ತಕ ನಾಮದಲ್ಲಿ ವ್ಯಾಪಾರಿ, ವಿದ್ವಾಂಸ. ಗುಣವಾಚಕಗಳಲ್ಲಿ ಅವರ ಗುಣಗಳು ಬರ್ತದೆ, ದೊಡ್ಡದು, ಹಳತು, ಕೆಟ್ಟದು. ಸಂಖ್ಯಾವಾಚಕಗಳಲ್ಲಿ 12ನೇದು, 50ನೇದು, 80ನೇ ಈ ಥರ ವರ್ಡ್ ಬರ್ತದೆ. ಸಂಖ್ಯೆವಾಚಕಗಳಲ್ಲಿ 3, 12ನೇವ, 80ನೇವ ಈ ರೀತಿಯಾಗಿ ಬರ್ತದೆ. ಭಾವನಾಮಗಳಲ್ಲಿ ಕೆಂಪು, ಹಿರಿಮೆ, ನೋಟ, ಮಾಟ. ಪರಿಮಾಣವಾಚಕಗಳಲ್ಲಿ ಅಷ್ಟು, ಎಷ್ಟು, ಹಲವು ರೀತಿ. ದಿಗ್ವಾಚಕಗಳಲ್ಲಿ ಮೂಡಣ, ತೆಂಕಣ, ದಿಕ್ಕುಗಳನ್ನು ಹೇಳಲು ದಿಗ್ವಾಚಕಗಳು. ನೆಕ್ಸ್ಟು 5ನೇ ಪ್ರಶ್ನೆ, ಪ್ರಶ್ನಾರ್ಥಕ ಸಮಾನಾರ್ಥಕಕ್ಕೆ ಉದಾಹರಣೆ ನೀಡಿ ಅಂತ. ಪ್ರಶ್ನಾರ್ಥಕ ಸಮಾನಾರ್ಥಕ ನೀವು ಅರ್ಥ ಮಾಡ್ಕೋ. ಪ್ರಶ್ನೆ ಕ್ವಶನ್ ಮಾರ್ಕ್ ಯಾವುದು ಇದರಲ್ಲಿ ನೋಡ್ಬೋದು. ಯಾರು, ಏನು, ತಾನು, ತನ್ನ, ಎಷ್ಟು, ಯಾವುದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಅನ್ನು ನೀಡಿದ್ದಾರೆ ನಿಮಗೆ. ಎ ಸರಿನೋ, ಬಿ ಸರಿನೋ, ಸಿ ಸರಿನೋ ಈ ರೀತಿಯಾಗಿ ನೀಡ್ತಾರೆ. ಯಾರು, ಏನು ಎಂಬುದು ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ನಾವು ನೋಡ್ಬೋದು. ಯಾರು, ಏನು ಅಂತ. ಎಷ್ಟು, ಯಾವುದು, ಅದರಿಂದ ಎ ಮತ್ತು ಸಿ ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಪ್ರಶ್ನಾರ್ಥಕ ಸರ್ವನಾಮಗಳಲ್ಲಿ, ಸರ್ವನಾಮಗಳಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸರ್ವನಾಮ ಅಂದರೆ ಏನಂತ ತಿಳ್ಕೋಬೇಕು, ನಾಮಪದ ಸ್ಥಾನದಲ್ಲಿ ಅವುಗಳನ್ನು ಪ್ರತಿನಿಧಿಸುವುದನ್ನು ಸರ್ವನಾಮ ಅಂತ ಹೇಳ್ತಾರೆ. ಸರ್ವನಾಮಗಳಲ್ಲಿ 4 ವಿಧ. ಪುರುಷಾರ್ಥ ಸರ್ವನಾಮ, ಪುರುಷಾರ್ಥ ಸರ್ವನಾಮ. ಎರಡನೇದಾಗಿ ಪ್ರಶ್ನಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಮೂರನೇದಾಗಿ ಆತ್ಮಾರ್ಥಕ ಸರ್ವನಾಮ. ಓಕೆ, ಆತ್ಮಾರ್ಥಕ ಸರ್ವನಾಮ. ನಾಲ್ಕನೇದಾಗಿ ನಿರ್ದೇಶನಾತ್ಮಕ ಸರ್ವನಾಮ, ನಿರ್ದೇಶನಾತ್ಮಕ ಸರ್ವನಾಮ. ಪುರುಷಾರ್ಥ ಸರ್ವನಾಮದಲ್ಲಿ 3 ಬರ್ತದೆ. ಓಕೆ, ಉತ್ತಮ, ಮಧ್ಯಮ, ಪ್ರಥಮ. ಓಕೆ, ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು, ತನ್ನ ಇವೆಲ್ಲ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟು ನಿರ್ದೇಶಾತ್ಮಕ ಸರ್ವನಾಮದಲ್ಲಿ ಆತ, ಆಕೆ, ಈಕೆ ನಿರ್ದೇಶನ ನೀಡುವುದು. ನಿರ್ದೇಶನ ಪದವನ್ನು ನೀಡುವಂಥ ಸರ್ವನಾಮಗಳಿಗೆ ನಿರ್ದೇಶಕ ಸರ್ವನಾಮಗಳು ಅಂತ ಹೇಳ್ತಾರೆ. ಆ, ಈ, ಆತ, ಆಕೆ, ಈತ, ಈಕೆ ಈ ರೀತಿಯಾದಂಥ ಸರ್ವನಾಮಗಳು. ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ನೀಡೋದಕ್ಕಾಗಿ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಗ್ತದೆ. ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ, ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ. ನಂತರ ಪ್ರಶ್ನೆ
ಯಾಕಂದರೆ ಎಲ್ಲವೂ ಸಂಪೂರ್ಣವಾಗಿ 4 ಆಪ್ಷನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸರಿಯಾದ ಉತ್ತರಕ್ಕಿಂತ ಉಳಿದಂಥ ಆಪ್ಷನ್ಗಳು ಕೂಡ ನೀವು ತಿಳ್ಕೊಂಡ್ರೆ ಮುಂದಿನ ಎಕ್ಸಾಮ್ಸ್ನಲ್ಲಿ ಅಂದರೆ ಮುಂದಿನ ಪ್ರಶ್ನೆಯನ್ನು ಅಟೆಂಡ್ ಮಾಡ್ಬೇಕಾದ್ರೆ ಅದು ನಿಮಗೆ ಫ್ಲ್ಯಾಶ್ ಆಗ್ತದೆ. ಓಕೆ, ನೆಕ್ಸ್ಟು 6ನೇದು, ನಿಮಗೆಲ್ಲ ಯಶಸ್ಸು ದೊರೆಯಲಿ ಎಂದು ಗುರುಗಳು ಹರಿಸಿದರು. ಈ ವಾಕ್ಯದಲ್ಲಿರುವ ದೊರೆಯಲಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನೋಡಿ, ಈಗ ಆಲ್ರೆಡಿ ಮೇಲೆ ಎಕ್ಸ್ಪ್ಲನೇಷನ್ ಮಾಡಿದ್ನಲ್ವ, ಇಲ್ಲಿ ದೊರೆಯಲಿ, ಓಕೆ, ದೊರೆಯಲಿ ಎಂಬ ಪದವು ವ್ಯಾಕರಣಾಂಶವನ್ನು ಹೇಳಿದ್ದಾರೆ. ಸಂಬಂಧದ ಕ್ರಿಯಾಪದ, ಪ್ರಶ್ನಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ. ಕ್ರಿಯಾಪದಗಳು ಎಂದರು ಏನಂತ ತಿಳ್ಕೊಂಡ್ರೆ ಇದು ನಿಮಗೆ ಅರ್ಥ ಆಗ್ತದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಕ ಕ್ರಿಯಾಪದ. ಕ್ರಿಯಾಪದಗಳ ವಿಧಗಳನ್ನು ನೋಡೋದಾದರೆ, ಕ್ರಿಯಾಪದಗಳಲ್ಲಿ ಸಂಭವನಾರ್ಥಕ ಕ್ರಿಯಾಪದ, ಪ್ರಶ್ನಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ. ಸಂಭವನಾರ್ಥಕ ಕ್ರಿಯಾಪದ ಎಂದರೆ ಸಂಭಾವನೆ ಎಂದರೆ ಸಂಶಯವನ್ನು ಉಂಟು ಮಾಡಿದ್ದಾರೆ. ನೋಡಿ, ನಿಮಗೆ ಸಂಶಯನ ಆ ವಾಕ್ಯದಲ್ಲಿ ಏನಾದ್ರು ಸಂಶಯ ಡೌಟ್ಗಳಿದ್ರೆ ಅದನ್ನು ನೀವು ಸಂಭವನಾರ್ಥಕ ಕ್ರಿಯಾಪದಕ್ಕೆ ಸಂಶಯ, ಊಹೆ ಈ ರೀತಿಯಾಗಿದ್ದರೆ ಸಂಭವನಾರ್ಥಕ ಕ್ರಿಯಾಪದ ಹೇಳ್ಬೇಕು. ಪ್ರಶ್ನಾರ್ಥಕ ಕ್ರಿಯಾಪದಗಳಿಗೆ ನಿಮಗೆ ಕ್ಲಿಯರ್ ಇರ್ತದೆ. ಪ್ರಶ್ನೆಗಳನ್ನು ಮಾಡೋದು, ಯಾರು, ಏನು, ಏಕೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು, ಯಾರು, ಏಕೆ, ಎಷ್ಟು ಈ ರೀತಿಯ. ನಿಷೇಧಾರ್ಥಕ ಕ್ರಿಯಾಪದಗಳಲ್ಲಿ ನಿಷೇಧ ಕ್ರಿಯೆ ನಡೆದೇ ಇಲ್ಲ, ನಡೆಯುವುದೂ ಇಲ್ಲ ಎಂದರ್ಥ. ಅಂದರೆ ಕ್ರಿಯೆ ನಡೆದಿಲ್ಲ, ಅದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪದಗಳಿದ್ದರೆ ನಡೆಯುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನು ನಿಷೇಧಾರ್ಥಕ ಕ್ರಿಯಾಪದಗಳು. ಮೊನ್ನೆ ತರಗೆ ವಿದ್ಯಾರ್ಥಕ ರೂಪ ಕ್ರಿಯಾಪದಗಳು ಅಂತ ಬರ್ತದೆ. ವಿದ್ಯಾರ್ಥಕ ರೂಪ ಕ್ರಿಯಾಪದಗಳಲ್ಲಿ ಇಲ್ಲಿ ನೀವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ವಿದ್ಯಾರ್ಥಕ ಹೆಚ್ಚಿನದಾಗಿ ಕೇಳ್ತಾನೆ. ಇದರಲ್ಲಿ ಆಜ್ಞೆ, ಆರ್ಡರ್ಸ್ ಇರಬೇಕು, ಅಪ್ಪಣೆ, ರಿಕ್ವೆಸ್ಟ್ ಕೂಡ ಇರ್ತದೆ, ಅಪ್ಪಣೆ, ಓಕೆ, ವಿಜ್ಞಾಪನೆ, ಹಾರೈಕೆ ಇವೆಲ್ಲ ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಹೆಚ್ಚಿನ ಉದಾಹರಣೆಯನ್ನು ನೀಡ್ತವೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋದಾದರೆ, ನಂತರ ಪ್ರಶ್ನೆ ಆಯ್ತಾ, ದ್ವಿರುಕ್ತಿ 7ನೇ ಪ್ರಶ್ನೆ. ಈ ಪದವು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀಡಿದ ಆಪ್ಷನ್ ಓರೆ ಹಚ್ಚು, ದಗ ದಗ, ಬಟ ಬಯಲು, ನಡೆ ನುಡಿ. ದ್ವಿರುಕ್ತಿ ಅಂದರೆ ಎರಡು ಅಂತ ತಿಳ್ಕೋಬೇಕು. ಓಕೆ, ಎರಡು ಬಾರಿ ಯಾವುದು ಹೇಳಿದ್ದಾರೆ? ಓರೆ ಹಚ್ಚು, ಓಕೆ, ಇದು ಜೋಡು ನುಡಿ ಆಗ್ತದೆ. ದಗ ಧಗ ಇದನ್ನು ದ್ವಿರುಕ್ತಿ 2 ರೀತಿ ಹೇಳಿದ್ದಾರೆ. ಆದರೆ ಅದಕ್ಕೆ ಅರ್ಥ ಇದೆಯಾ? ಇಲ್ಲ. ಆದ್ದರಿಂದ ಬಟ ಬಯಲು ಇದಕ್ಕೆ ಸರಿಯಾದ ಉತ್ತರ, ದ್ವಿರುಕ್ತಿ. ದ್ವಿರುಕ್ತಿ ಎಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವೋ ಅಥವಾ ಒಂದು ವಾಕ್ಯವನ್ನು ಅಥವಾ ಬಿಡುವು ಇಲ್ಲದೆ 2 ಸಲ ಪ್ರಯೋಗ ಮಾಡಿದರೆ ಆ ಪದಕ್ಕೆ ಅರ್ಥ ಇರಬೇಕು. ದಗದಗ 2 ಸರಿ ಪ್ರಯೋಗ ಆಗಿದೆ, ಆದರೆ ಅದಕ್ಕೆ ಅರ್ಥ ಇಲ್ಲ, ಆದ್ದರಿಂದ ಅದು ದ್ವಿರುಕ್ತಿ ಆಗಲ್ಲ. ಓಕೆ, ಇನ್ನು ಹೆಚ್ಚಿನ ಉದಾಹರಣೆ ನೋಡೋದಾದರೆ ದ್ವಿರುಕ್ತಿಗೆ ಹೌದು 2 ಬಾರಿ ಆಗಿದೆ, ಅದಕ್ಕೆ ಅರ್ಥ ಇದೆ. ದೊಡ್ಡ ಮನೆ. ಇನ್ನು ಹೆಚ್ಚಿನ ದ್ವಿರುಕ್ತಿ ಕೆಲವು ವಿಶೇಷ ರೂಪಗಳಿವೆ. ಅವುಗಳಂದರೆ ಮೊಟ್ಟ ಮೊದಲು, ನಟ್ಟ ನಡುವೆ, ತುತ್ತ ತುದಿ, ಮೆಲ್ಲನೆ, ಕಟ್ಟ ಕಡೆಗೆ, ಬಟ ಬಯಲು, ಕೊನೆಗೆ ಇವೆಲ್ಲ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಬನ್ನಿ, ಹತ್ತಿರ, ಅಬ್ಬಬ್ಬ, ಬೇಡ, ನಡೆ. ನೋಡಿ, ನಡೆನೂ ಕೂಡ ದ್ವಿರುಕ್ತಿ. ನಡೆ, ಆಗಲಿ, ಬೇಗ, ಹಾವು, ಪೆಣ್ಣೆಂದೇಕೆ ಇವೆಲ್ಲ ದ್ವಿರುಕ್ತಿಗೆ ಉದಾಹರಣೆಯಾಗಿರ್ತವೆ. ನಂತರ ಪ್ರಶ್ನೆ ನೋಡೋದಾದರೆ, ಅನಾರೋಗ್ಯವಾದ ನಾನು ದವಾಖಾನೆಯಲ್ಲಿ ಚಿಕಿತ್ಸೆ ಪಡೆಯುತ್ತೇನೆ. ಈ ವಾಕ್ಯದಲ್ಲಿ ದವಾಖಾನೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಪಾರ್ಸಿ. ಹಿಂದೂಸ್ತಾನಿ, ಉರ್ದು, ಪೋರ್ಚುಗೀಸ್ ಈ ಅನ್ಯದೇಶೀಯ ಪದಗಳನ್ನು ನೀವು ಆದಷ್ಟು ಹೆಚ್ಚು ಓದಿದ್ರೆ ಮಾತ್ರ ಗೊತ್ತಾಗ್ತದೆ. ಇದರ ಯಾವುದೇ ರೀತಿಯಾದಂಥ ಟ್ರಿಕ್ಸ್ ಇಲ್ಲ. ಆದರೂ ಕೂಡ
ಒಂದೆರಡನ್ನು ಹೇಳ್ತೇನೆ, ಅನ್ಯದೇಶೀಯ ಪದಗಳನ್ನು ನೆನ್ಪಿಟ್ಕೊಳ್ಬೇಕಾದ್ದು. ಪಾರ್ಸಿಯಲ್ಲಿ ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಶಿ, ದಿವಾನ, ಆಮೀನು, ಅಜಮಾಯಿಸಿ, ಆಮದು, ದಲ್ಲಾಳಿ ಇವೆಲ್ಲ ಪಾರ್ಸಿ. ಗ್ರೀಕ್ ನೋಡೋದಾದರೆ, ಗ್ರೀಕ್ ಕೂಡ ಕೇಳ್ತಾರೆ. ಗ್ರೀಕಲ್ಲಿ ನೋಡೋದಾದರೆ ದಮ್ಮಡಿ, ಧಮ್ಮಡಿ, ಧಮ್ಮ, ದೀನಾರ, ಗಣ್ಯಾಣ, ಗದ್ಯಾಣ ಇವೆಲ್ಲ ಇದು. ಅರೇಬಿಕ್ ನೋಡೋದಾದ್ರೆ ಅರೇಬಿಕ್ಕು ಕೇಳ್ತಾರೆ. ಅರೇಬಿಕಲ್ಲಿ ನೋಡೋದಾದರೆ ಅಮಾನತ್ತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ ಇವೆಲ್ಲ ಅರೇಬಿಕ್. ನೆಕ್ಸ್ಟು ಪೋರ್ಚುಗೀಸ್. ಮೇಜು, ತಂಬಾಕು, ಅನಾನಸ್ಸು, ಸಾಬೂನು, ರಶೀದಿ, ಆಸ್ಪತ್ರೆ, ಚೊಂಬು, ಚಾ, ಇಸ್ತ್ರಿ. ನೋಡಿ, ಚಾ ಕೂಡ ಪೋರ್ಚುಗೀಸ್, ಇಸ್ತ್ರಿ ಇದು ಕೂಡ ಪೋರ್ಚುಗೀಸ್. ನಂತರ ಕೊನೆಯದಾಗಿ ಉರ್ದು. ಓಕೆ, ಇಂಗ್ಲೀಷ್ ಅಂತೂ ಗೊತ್ತಾಗ್ಬಿಡ್ತದೆ ನಿಮಗೆ. ಉರ್ದು ಕಿಮ್ಮತ್ತು, ತಾರೀಕು, ತಾಲೂಕು, ಅಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು ಇವೆಲ್ಲ ಉರ್ದು ಭಾಷೆಗೆ ಸಂಬಂಧಪಟ್ಟದ್ದು. ಇದನ್ನು ಹೆಚ್ಚು ಓದಿದ್ರೆ ಮಾತ್ರ ಗೊತ್ತಾಗ್ತದೆ. ನಂತರ ಪ್ರಶ್ನೆ ನೋಡೋದಾದರೆ 9, ಆಸಕ್ತಿ ಪದದ ವಿರುದ್ಧಾರ್ಥಕ ಪದ. ಇದಕ್ಕೆ ಸರಿಯಾದ ಉತ್ತರ ನಿರಾಸಕ್ತಿ. ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಆಸಕ್ತಿ, ನಿರಾಸಕ್ತಿ. ಪ್ರಶ್ನೆ 10, ಇದು ಬುನಾದಿ ಪದದ ಸಮಾನಾರ್ಥಕ ಪದವಾಗಿದೆ. ಬುನಾದಿ ಸಮಾನಾರ್ಥಕ ಪದ ಹೇಳಿದ್ದಾರೆ. ಓಕೆ, ಬುನಾದಿ ಅಂದರೆ ಕೆಳಗಡೆ ಅಂತ. ನಾವು ಮನೆಯ ಬುನಾದಿಯನ್ನು ಹಾಕಬೇಕು. ಮನೆಯ ಬುನಾದಿಯನ್ನು ಹಾಕಂದ್ರೆ ಪಾಯವನ್ನು ಹಾಕೋದು, ಅದು ತಳಹದಿ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಅಂದರೆ ಯಾವುದಾದ್ರೂ ವರ್ಡ್ ಗೊತ್ತಾಗಲಿಲ್ಲ ಅಂದರೆ ನೀವು ಏನು ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಬುನಾದಿ ಎಲ್ಲಿ ಉಪಯೋಗಿಸ್ತಾರೆ? ನಾವು ಆಡು ಭಾಷೆಯಲ್ಲಿ ಬುನಾದಿ ಅಂತ ಯಾವುದು ಉಪಯೋಗಿಸ್ತದೆ? ಮನೆ ಬುನಾದಿ ಹಾಕಬೇಕು ಅಥವಾ ಏನಾದ್ರು ಕಟ್ಟಬೇಕು ಅನ್ನೋ ಬುನಾದಿ ಹಾಕಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನೀವು ಆ ವರ್ಡ್ಸನ್ನು ನೀವು ವಾಕ್ಯವಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಅದರ ಉತ್ತರ ನಿಮಗೆ ತಿಳಿದು ಬಿಡ್ತಾರೆ ಒಳ ಅರ್ಥದಲ್ಲಿ. ನಂತರ ಪ್ರಶ್ನೆ ಸಂಖ್ಯೆ 11, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯದಲ್ಲಿರುವ ಪ್ರಕಾರ ಹೆಸರಿಸಿ ಅಂತ ಹೇಳ್ತಾರೆ. ನೋಡಿ, ವಾಕ್ಯಗಳ ಪ್ರಕಾರಗಳ ಇಂಗ್ಲೀಷ್ನಲ್ಲಿ ಕೇಳ್ತಾರೆ. ಅಸರ್ಟಿವ್ ಸೆಂಟೆನ್ಸ್, ಕಮ್ಯುನಿಕೇಟಿವ್ ಸೆಂಟೆನ್ಸ್, ಓಕೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅದೇ ರೀತಿಯಾಗಿ ಕನ್ನಡದಲ್ಲೂ ಕೇಳುತ್ತಾರೆ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಓಕೆ, 4 ವಾಕ್ಯಗಳಲ್ಲಿ ಮುಖ್ಯವಾಗಿ 4 ವಿಧಗಳನ್ನು ನೋಡ್ಬೋದು. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯ ಅಂದರೆ ಆ ವಾಕ್ಯವು ಕಂಪ್ಲೀಟ್ ಆಗಿ ಇರ್ತದೆ. ಓಕೆ, ಕಂಪ್ಲೀಟ್ ಆಗಿ ಇರ್ತದೆ. ಫುಲ್ ಸ್ಟಾಪು ಅಥವಾ ಕ್ವಶನ್ ಮಾರ್ಕ್ ಇದು ಯಾವ ರೀತಿಯಾಗಿ ಇರುವುದಿಲ್ಲ. ಮಿಶ್ರ ವಾಕ್ಯ ಅಂದರೆ 2ಕ್ಕಿಂತ ಹೆಚ್ಚು ವಾಕ್ಯಗಳಿರ್ತವೆ. ಸಂಯೋಜಿತ ವಾಕ್ಯಗಳಲ್ಲಿ ಒಂದು ಮ್ಯಾಟ್ರ್ ಕಂಪ್ಲೀಟ್ ಆಗಿ ಮತ್ತೊಂದು ಮ್ಯಾಟ್ರಿಗೆ ಸ್ಟಾರ್ಟ್ ಆಗಿರ್ತದೆ. ಪ್ರಶ್ನಾರ್ಥಕ ವಾಕ್ಯ ಅಂದರೆ ಸಂಪೂರ್ಣ ಕ್ವಶನ್ ಮಾರ್ಕ್ ಇರ್ತದೆ. ಸಾಮಾನ್ಯ ವಾಕ್ಯ ಅಂದರೆ ನಿರ್ದಿಷ್ಟವಾಗಿ, ಈಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡೆ, ಇದು ಸಾಮಾನ್ಯವಾದಂಥ ವಾಕ್ಯಗಳು. ಊಟ ಮಾಡಿ ಮಲಗಿ ಮೊಬೈಲನ್ನು ನೋಡಿದ, ಇದು ಒಂದು ಸಂಯೋಜಿತ ವಾಕ್ಯ, ಜೋಡಿಸಿದಂಥ ವಾಕ್ಯವಾಗಿರ್ತದೆ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ನಂತರ ಪ್ರಶ್ನೆ ಸಂಖ್ಯೆ 12, ಅಪಟ್ಟಿಯಲ್ಲಿರುವ ಆಡುನುಡಿ ಗ್ರಾಮ್ಯ ಪದ. ಆಡುನುಡಿ ಅಂದರೆ ನಾವು ಆಡುವಂಥ ಭಾಷೆಯ ಪದಗಳು. ಗ್ರಾಂಥಿಕ ರೂಪ, ಪುಸ್ತಕದ ರೂಪ ಪದಗಳನ್ನು ಸರಿಯಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡೋದಾದ್ರೆ ತಲೆಯಲ್ಲಿ, ಇದಕ್ಕೆ ಸರಿಯಾದ ಉತ್ತರ ತಲೆಯಲ್ಲಿ. ನೀರಿಲ್ಲ, ನೀರಿಲ್ಲದ. ತುಂಬೈತಿ, ತುಂಬಿದೆ. ತಕ್ಕೊಂಡು, ತೆಗೆದುಕೊಂಡು. ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಬಿ ಇದಕ್ಕೆ ಸರಿಯಾದ ಉತ್ತರ. ನಂತರ ಪ್ರಶ್ನೆ ಸಂಖ್ಯೆ 13, ದ್ಯೂತ್ಯ ಪದದ ತದ್ಭವ ರೂಪವಿದು. ತತ್ಸಮ ತದ್ಭವ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನೀವು ತದ್ಭವ ರೂಪವನ್ನು ಈಸಿಯಾಗಿ ಕಂಡುಹಿಡಿಬೋದು. ತದ್ಭವ ರೂಪ ಹೇಗೆ ಅನ್ನೋದನ್ನು. ದ್ಯೂತ್ಯ ಪದದ ತತ್ಸಮ ತದ್ಭವವನ್ನು ನೀವು ತಿಳ್ಕೋಬೇಕು. ತದ್ಭವ ಅಂದರೆ ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸುವಾಗ ಯಾವುದೇ ಬದಲಾವಣೆ ಮಾಡದೆ ಹಾಗೇ ಬಳಸಿದರೆ ಅಂತ ಅದನ್ನು ತತ್ಸಮ ಪದಗಳು ಅಂತ ಹೇಳ್ತಾರೆ. ತದ್ಭವ ಪದಗಳು ಅಂದರೆ ಸಂಸ್ಕೃತ ಭಾಷೆಯನ್ನು ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದರೆ ಅದನ್ನು ತದ್ಭವ ಅಂತಾರೆ. ದ್ಯೂತ್ಯ ಇದು ಪೂರ್ಣ ಬದಲಾವಣೆ ಹೊಂದಬೇಕು.
ಓಕೆ, ಅದು ಯಾವುದಂದ್ರೆ ಸರಿಯಾದ ಉತ್ತರ ಮೋಜು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಹಾಗಾದರೆ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನೋಡೋದಾದ್ರೆ ತತ್ಸಮ ತದ್ಭವಕ್ಕೆ ದ್ಯೂತ್ಯ ಜೂಜು ನೋಡಿದ್ರಿ. ವೈಶಾಖ್ಯ ನೋಡಿ, ವೈಶಾಖ್ಯ ಅಂದ್ರೆ ವೈಶಾಖ್ಯ, ವೈಸಾಖ ಅಂದ್ರೆ ಬೇಸಗೆ ಅನ್ನೋದು, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ತದ್ಭವವನ್ನು ಹೊಂದಿರುವಂಥದ್ದು. ಓಕೆ, ತತ್ಸಮ ತದ್ಭವ. ಭಕ್ತ, ಬಕುತ, ಭಕ್ತ ಇಲ್ಲ ಹಲವಾರು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಬಕುತ. ಓಕೆ, ನೆಕ್ಸ್ಟ್ ಅರ್ಕ, ಯಕ್ಕ, ವರ್ಷ, ವರುಷ, ರಾಜ, ರಾಯ, ಭಕ್ತ, ಬಕುತ, ದಿಶಾ, ದೆಸೆ, ಸುಧಾ, ಸೊದೆ, ತಟ, ತಡಿ, ಪಟ್ಟಣ, ಪತ್ತನ, ದರ್ಶನ, ದರುಶನ, ದರ್ಶನ ಕೇಳಿದ್ದಾರೆ. ಓಕೆ, ಹಿಂದಿನ ಎಕ್ಸಾಮ್ನಲ್ಲಿ ದರುಶನ, ದರುಶನ ಎಂದಾಗುತ್ತದೆ. ಕೀರ್ತಿ, ಕೀರುತಿ, ಶ್ರೀ ನೋಡಿ, ಶ್ರೀ ಇದರ ತದ್ಭವ ಏನಾಗ್ತದೆ ಅಂದ್ರೆ ಸಿರಿ ಎಂದಾಗುತ್ತದೆ. ಓಕೆ, ಸಿರಿ. ನಂತರ ವೀರ, ಬೀರ, ವಿಜ್ಞಾಪನೆ, ಭಿನ್ನಣ, ಚಂದ್ರ, ಚಂದಿರ ನೋಡಿ, ಚಂದ್ರ ತತ್ಸಮ ತದ್ಭವ ಚಂದಿರ. ಓಕೆ, ಸಾಮಂತ, ಸಾವಂತ, ಪೃಥ್ವಿ, ಪೊಡವಿ, ಸಕಲ, ಸಳಕ ನೋಡಿ, ಸಕಲ ಇದು ತತ್ಸಮ ತದ್ಭವ ಏನಾಗ್ತದೆ ಲ ಎಂದಾಗ್ತದೆ. ಲ ಇದ್ದಿದ್ದು ಲಕ್ಕೆ ಹೋಗ್ತದೆ. ಓಕೆ, ವಸತಿ, ಬಸ್ತಿ, ವಸತಿಯನ್ನ ಎರಡು ರೀತಿಯಾಗಿ ಬರೀಬಹುದು. ಬಸ್ತಿ ಅಂತ ಅಂದ್ರೂ ಅದು ತದ್ಭವ ಆಗ್ತದೆ. ಬಸದಿ, ಬಸದಿ ಅಂದ್ರು ಅದು ತದ್ಭವ ರೂಪ ಆಗ್ತದೆ. ಅಗ್ನಿ, ಅಗ್ಗಿ. ಓಕೆ, ಈ ರೀತಿಯಾದಂಥ ಲಕಾರವು, ಲಕಾರ ಇದರ ಮುಖ್ಯವಾಗಿ ಗಮನಿಸಬೇಕು ತದ್ಭವ ತತ್ಸಮಗಳಲ್ಲಿ ಲಕಾರ ಏನಿರ್ತದಲ್ಲ ಅದು ಲಕಾರ ಆಗ್ತದೆ. ಓಕೆ, ಇದನ್ನ ನೆನ್ಪಿಟ್ಕೋಬೇಕಾಗ್ತದೆ. ನಂತರ ಕಳವೆ ರಾಜನ್ನ ಶಾಲ್ಯನ್ಯಕ್ಕೆ ಓದುಗರು ಒದುಕವರನೆರವಯ್ಯ. ಈ ಪದ್ಯ ಭಾಗದ ವಚನಕಾರರು ಯಾರು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ವಿ.ಕು. ಗೋಕಾಕ್ ಅವರು ಈ ಪದ್ಯದ ವಚನಕಾರರು. ಕವಿಗಳ ಬಗ್ಗೆ 1-2 ಪ್ರಶ್ನೆ ಇದ್ದೇ ಇರ್ತದೆ. ಕವಿಗಳ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಓಕೆ, ನಂತರ ಪ್ರಶ್ನೆ, ಕಳವೆ ರಾಜನ್ ಶಾಲ್ಯ ಓದುಕರಕನೆದರ ಕಾರಯ್ಯ. ಈ ಪದ್ಯದ ವಚನಕಾರರು ಯಾರು ಅಂತ ಹೇಳಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ವಿ.ಕು. ಗೋಕಾಕ್ ಅವರು ಇದಕ್ಕೆ ಸರಿಯಾದ ಉತ್ತರ. ಮತ್ತು ವಿ.ಕು. ಗೋಕಾಕ್ ಅವರು ಈ ಉತ್ತರ ಸರಿಯಾದರೂ ಕೂಡ ಉಳಿದಂತಹ ಕವಿಗಳದ ಇಂಪಾರ್ಟೆಂಟ್ ಅನ್ನು ನೋಡೋದಾದರೆ ಜಿ.ಎಚ್. ಶಿವರುದ್ರಪ್ಪ ಅವರ ಬಗ್ಗೆ ಹೇಳೋದಾದರೆ 1926ರಲ್ಲಿ ಇವರ ಜನ ಆಗ್ತದೆ, ಶಿವಮೊಗ್ಗದ ಶಿಕಾರಿಪುರದಲ್ಲಿ. ಮತ್ತು ಇವರ ಕವನ ಸಂಕಲನ ಚಲುವು ಒಲವು, ದೇವಶಿಲ್ಪಿ, ತೀರ್ಥವಾಣಿ, ಕಾರ್ತಿಕ, ದೀಪ ಹೆಜ್ಜೆ, ಅನಾವರಣ, ತೆರೆದ ದಾರಿ ನೋಡಿ, ತೆರೆದ ದಾರಿ, ತೆರೆದ ದಾರಿ. ಓಕೆ, ಹಲವಾರು ರೀತಿಯಾಗಿ ಕೇಳಿದ್ದಾರೆ. ಇವರು ಕವನ ಸಂಕಲನ ಆಗಿದೆ. ಇದು ಯಾರ ಕವನ ಸಂಕಲನ ಅಂತ ಕೇಳಲಾಗುತ್ತದೆ. ಚಕ್ರಗತಿ, ಚಕ್ರಗತಿ ಕೂಡ ಜಿ.ಎಚ್. ಶಿವರುದ್ರಪ್ಪ ಅವರ ಕವನ ಸಂಕಲನವಾಗಿದೆ. ಇವರನ್ನ ರಾಷ್ಟ್ರಕವಿ ಅಂತಲೂ ಕರೆಯಲಾಗುತ್ತದೆ. ರಾಷ್ಟ್ರಕವಿ ಅಂತಲೂ ಕರೆಯಲಾಗುತ್ತದೆ. ಮತ್ತೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಾವ್ಯಾರ್ಥ ಸಿಂಚನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ, ನೆನಪಿಟ್ಕೋಬೇಕು. ಕಾವ್ಯಾರ್ಥ ಸಿಂಚನ ಜಿ.ಎಚ್. ಶಿವರುದ್ರಪ್ಪ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಂತಹ ಕೃತಿ ಯಾವುದಂದ್ರೆ ಕಾವ್ಯಾರ್ಥ ಚಿಂತನ. ಓಕೆ, ಕಾವ್ಯಾರ್ಥ ಚಿಂತನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ. ಓಕೆ, ಇವರ ಪ್ರವಾಸ ಕಥನಗಳನ್ನು ನೋಡೋದಾದರೆ ವಾಸ್ಕೋದಲ್ಲಿ 22 ದಿನ, ಗಂಗೆ ಶಿಖರದಲ್ಲಿ, ಅಮೇರಿಕಾದಲ್ಲಿ ಕನ್ನಡಿಗ, ಇಂಗ್ಲೆಂಡಿನಲ್ಲಿ ಚತುರ್ಮಾಸ, ಇವೆಲ್ಲ ಕೂಡ ಇವರ ಪ್ರವಾಸ ಕಥನಗಳಾಗಿವೆ. ಹಾಗಾದರೆ ಬೇಂದ್ರೆಯವರನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಗ್ಗೆ ನೋಡೋದಾದರೆ ಇವರು ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದರು. ಅಂದರೆ ಆಗಿನ ಗದಗ ಇತ್ತು, ಈಗ ಧಾರವಾಡ ಜಿಲ್ಲೆಯಲ್ಲಿ ಇವರ ಜನ್ಮ ಆಗ್ತದೆ. ಧಾರವಾಡದ ಸಾಧನಕೇರಿಯಲ್ಲಿ ಇವರ ಜನನ.
61ರಲ್ಲಿ ಇವರ ಜನ್ಮ ಆಗ್ತಾರೆ. ಇವರ ಕವನ ಸಂಕಲನ ನೋಡೋದಾದ್ರೆ ಕೃಷ್ಣಕುಮಾರಿ, ಕೃಷ್ಣ ಕುಮಾರಿ, ನಂತರ ಮೂರ್ತಿ, ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ. ನೋಡಿ ಉಯ್ಯಾಲೆಯನ್ನು ಕೇಳಿದ್ದಾರೆ, ಇಂಪಾರ್ಟೆಂಟ್ ಇರೋದಷ್ಟೇ ಬರಿತೇನೆ ನಾನು. ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವತರಣ, ಅರಳು ಮರಳು. ನೋಡಿ ಅರಳು ಮರಳು ಎಷ್ಟು ಬಾರಿ ಕೇಳಿದ್ದಾರೆ, ಹಲವಾರು ಬಾರಿ ಕೇಳಿದ್ದಾರೆ. ಅರಳು ಯಾರ ಕವನ ಸಂಕಲನ ಅಂತ ಕೇಳಿದ್ದಾರೆ. ಓಕೆ, ಅರಳು ಮರಳು. ವಿನಯ, ನಾಕುತಂತಿ, ಇದಕ್ಕೆ ನಾಕುತಂತಿಗೆ ಏನು ಸಿಕ್ಕಿದೆ? ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಂತರ ಹೃದಯ ಸಮುದ್ರ, ಮರ್ಯಾದ, ಒಲವೇ ನನ್ನ ಬದುಕು, ಚೈತನ್ಯದ ಪೂಜೆ, ಮುಗಿಲ ಮಲ್ಲಿಗೆ, ತಾಲ್ಕೇಣಿ, ಕೇತುಕೌದಿ, ಪ್ರತಿಬಿಂಬಗಳು, ಇವೆಲ್ಲ ಕವನ ಸಂಕಲನಗಳಾಗಿವೆ. ಹಾಗಾದರೆ ನಾಟಕಗಳನ್ನು ನೋಡೋದಾದರೆ ನಾಟಕಗಳನ್ನು ಕೂಡ ದ ರಾ ಬೇಂದ್ರೆ ಅವರು ರಚಿಸಿದ್ದಾರೆ. ತಿರುಕನ ಪಿಡುಗು, ಉದ್ಧಾರ, ನಗೆಯ ಹುಗ್ಗೆ, ಹುಚ್ಚಾಟಗಳು, ಹೊಸ ಸಂಸಾರ ಮತ್ತು ಇನ್ನು ಹೆಚ್ಚಿನ ನಾಟಕಗಳನ್ನು ಬರೆದಿದ್ದಾರೆ. ಕಥಾ ಸಂಕಲನ ನೋಡೋದಾದರೆ ನೀರಾಭರಣ ಸುಂದರಿ, ಮಾತೆಲ್ಲ ಜ್ಯೋತಿ ಇವರ ಕಥಾ ಸಂಕಲನವಾಗಿದೆ. ಜ್ಞಾನಪೀಠ ಪ್ರಶಸ್ತಿ ನಾಕುತಂತಿಗೆ ದೊರಕಿದೆ. ಇದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ ಅಂತ ಹೇಳ್ತಾರೆ. ಅರಳು ಮರಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ. ನಾಕುತಂತಿಗೆ ಜ್ಞಾನಪೀಠ ಸಿಕ್ಕಿದ್ರೆ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ನೆನ್ಪಿಟ್ಕೊಳ್ಳಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ. ಇವರನ್ನ ವರ ಕವಿ ಅಂತ ಕರೆಯಲಾಗುತ್ತಿತ್ತು. ವರ ಕವಿ ಅಂತ ಕರೆಯಲಾಗುತ್ತಿತ್ತು ಯಾರನ್ನ? ದ ರಾ ಬೇಂದ್ರೆ ಅವರನ್ನ. ಇಂಗ್ಲಿಷ್ ಭಾಷೆಯಲ್ಲೂ ಒಂದು ಕೃತಿಯನ್ನು ಬರ್ತಾರೆ, ದ ಥಿಯರಿ ಆಫ್ ಇಮೆರಿಟಲಿ ಸ್ಪಿರಿಚ್ ಫೈರ್ ಅನ್ನೋದು ಇವರ ಇಂಗ್ಲಿಷ್ ಭಾಷೆಯ ಒಂದು ಕೃತಿಯಾಗಿದೆ. ನಂತರ ನೋಡೋದಾದ್ರೆ ಪೂತಿ ನರಸಿಂಹಾಚಾರ್ಯ. ಎಲ್ಲ ಕವಿಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಯಾಕಂದರೆ ಮುಂದಿನ ಪರೀಕ್ಷೆಯಲ್ಲಿ ಆ ಕವಿಗಳ ಬಗ್ಗೆ ಕೇಳ್ಬೋದು. ಅವರ ಕೃತಿಗಳು, ನಾಟಕ ಸಂಕಲನ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಜ್ಞಾನಪೀಠ ಪ್ರಶಸ್ತಿ ಏನಾದ್ರು ದೊರೆತಿದೆಯೋ ಇದನ್ನು ನೋಡಿಕೊಂಡ್ರೆ ಸಾಕಾಗ್ತದೆ. ನಂತರ ನೋಡಿದ್ರೆ ಪೂತಿ ನರಸಿಂಹಾಚಾರ್ಯ. ಪೂತಿ ನರಸಿಂಹಾಚಾರ್ಯವರನ್ನ ಪೂತಿನ ಅಂತಲೇ ಕರೀತಾರೆ. ಓಕೆ, ಇವರು 1887ರಲ್ಲಿ ಇವರ ಜನ್ಮ ಆಗ್ತದೆ. ನಂತರ ಕವನ ಸಂಕಲನ ನೋಡೋದಾದ್ರೆ ಹಣತೆ ಮಾದಳಿರು, ಶಾರದಾ ಯಾಮಿನಿ, ಗಣೇಶ ದರ್ಶನ, ಸರಸ್ವತಿ, ಮಲೆ ದೇಗುಲ, ಹೃದಯ ವಿಹಾರ, ಇರುಳು ಮೆರಗು, ಹಳೆಬೇರು ಹೊಸ ಚಿಗುರು. ನೋಡಿ ಹಳೆಬೇರು ಹೊಸ ಚಿಗುರು ಯಾರ ಕವನ ಸಂಕಲನ ಅಂತ ಕೇಳಿದಾಗ ಪೂತಿನ ಅಂತ ಹೇಳಬೇಕು. ಪೂತಿ ನರಸಿಂಹಾಚಾರ್ಯ ಅಂತ. ಹೊಸ ಚಿಗುರು ಇದು ಇವರ ಕಾವ್ಯನಾಮ, ಕವನ ಸಂಕಲನ. ನೆಕ್ಸ್ಟ್ ಶ್ರೀಹರಿ ಚರಿತೆ, ಹಣತೆಯ ಹಾಡು, ಇವೆಲ್ಲ ಇವರ ಕವನ ಸಂಕಲನವಾಗಿದೆ. ಕಾವ್ಯ ಮೀಮಾಂಸೆ ನೋಡಿದರೆ ಖ್ಯಾತ ಕುತೂಹಲ, ರಸಪ್ರಜ್ಞೆ ಇವರದ್ದು. ಯಾವುದೇ ಪ್ರಶಸ್ತಿ ಲಭಿಸಿದೆ, ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1965ರಲ್ಲಿ ದೊರಕಿದೆ. 1965ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ದಮಯಂತಿ ಮತ್ತು ಇತರ ರೂಪಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ 1960ರಲ್ಲಿ ಶ್ರೀಹರಿ ಚರಿತ್ರೆ ಮತ್ತು ಪಂಪ ಪ್ರಶಸ್ತಿ ದೊರಕಿದೆ. ಶ್ರೀಹರಿ ಚರಿತ್ರೆಗೆ ಪಂಪ ಪ್ರಶಸ್ತಿ ದೊರಕಿದೆ. ಪಂಪ ಪ್ರಶಸ್ತಿ ಇದು ಪೂತಿನ ಅವರ ಒಂದು ಸಂಕ್ಷಿಪ್ತ ವಿವರಣೆ. ಹಾಗಾದರೆ ಕೊನೆಯದಾಗಿ ವಿ.ಕು. ಗೋಕಾಕ್ ಇವರ ಬಗ್ಗೆ ನೋಡೋದಾದ್ರೆ ಇದು ಕಳಸ ರಾಜನ್ನ ಶಾಲೆಕ್ಕೆ ಓದುಗರ ನೆರೆದವರ ಯಾರಯ್ಯ ಎಂಬುದನ್ನು ಕೃತಿಯನ್ನು ಈ ವಾಕ್ಯವನ್ನು ಈ ವಚನಕಾರರು ಯಾರು ಅಂತ ಹೇಳ್ತಾರೆ? ವಿ.ಕು. ಗೋಕಾಕ್ ಇದಕ್ಕೆ ಸರಿಯಾದ ಉತ್ತರ. ಆದ್ದರಿಂದ ವಿ.ಕು. ಗೋಕಾಕ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ವಿ.ಕು. ಗೋಕಾಕ್ ಅವರು 1909ರಲ್ಲಿ ಇವರ ಜನ್ಮವಾಗ್ತದೆ. ಧಾರವಾಡದ ಸವಣೂರು ಇವರ ಹುಟ್ಟೂರು.
ಕವಲನ್ ಸಂಕಲನ ನೋಡೋದಾದರೆ ಕಲೋಲೋಪಾಸನ ಪಯಣ, ತ್ರಿವಿಕ್ರಮ ಆಕಾಶಗಂಗೆ, ಅಭ್ಯುದಯ, ವಿನಾಯಕ ಸುನೀತಗಳು, ನವೆ ಕವಿತೆ, ಉಗಮ, ಚಿಂತನ, ದ್ವಾಪ್ರತಿ ಕಾಳಿದಾಸ ಅಕಾಡೆಮಿಯಿಂದ, ಊಣನಾಭ, ಕಾಶ್ಮೀರ, ಇಂದಲ್ಲ ನಾಳೆ ಚಂಪು, ಸಮುದ್ರ ಗೀತೆಗಳು, ಮಹಾಕಾವ್ಯ, ಭಾರತ ಸಿಂಧು ರಶ್ಮಿ. ನೋಡಿ, ಭಾರತ ಸಿಂಧು ರಶ್ಮಿಗೆ ಜ್ಞಾನಪೀಠ ದೊರಕಿದೆ. ಭಾರತ ಸಿಂಧು ರಶ್ಮಿ. ಓಕೆ, ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ. ಮುಖ್ಯವಾಗಿ ಸಮುದ್ರ ಗೀತೆಗಳು, ಇದನ್ನು ಒಂದು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಸಮುದ್ರ ಗೀತೆಗಳು ಇವು ಕೂಡ ಇವರ ಕವನ ಸಂಕಲನವಾಗಿದೆ. ನಾಟಕ ನೋಡಿದ್ರೆ ಜನನಾಯಕ, ಯುಗಾಂತರ, ವಿಮರ್ಶಕ ವೈದ್ಯ, ಮುನಿದ ಮಾರಿ ನಾಟಕ ನೋಡಿ. ಮುನಿದ ಮಾರಿನೂ ಒಂದು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಮುನಿದ ಮಾರಿ ಇದು ವಿಕು ಗೋಕಾಕ್ ಅವರ ನಾಟಕವಾಗಿದೆ. ಕಾದಂಬರಿಗಳನ್ನು ನೋಡಿದ್ರೆ ಸಮರಸವೇ ಜೀವನ, ಇಜ್ಜೋಡು, ದಲಿತ ಸಮುದ್ರಯಾನ. ಇಜ್ಜೋಡನ್ನು ಕೂಡ ಕೇಳಿದ್ದಾರೆ. ಇದು ಕಾದಂಬರಿಯಾಗಿದೆ. ಕಾದಂಬರಿ ಇಜ್ಜೋಡು. ಮುಖ್ಯವಾಗಿ ಇವನ್ನೆಲ್ಲ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಇಜ್ಜೋಡು ಇದು ವಿಕು ಗೋಕಾಕ್ ಅವರ ಕಾದಂಬರಿಯಾಗಿದೆ. ನಂತರ ನೋಡೋದಾದರೆ ಇವರ ಪ್ರವಾಸ ಕಥನ ಸಮುದ್ರದ ಆಚೆಯಿಂದ ಪಯಣಿ ಎಂಬುದು ಇವರ ಪ್ರವಾಸ ಕಥನವಾಗಿದೆ. ವಿಕು ಗೋಕಾಕ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಯಾಗಿದ್ದಾರೆ. ಇದು GS ಶಿರೋದ್ರಪ್ಪ, ದ.ರಾ ಬೇಂದ್ರೆ, ನರಸಿಂಹಾಚಾರ್ಯ ಮತ್ತು ವಿ.ಕೃ ಅವರ ಸಂಕ್ಷಿಪ್ತ ವಿವರಣೆಯಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋದಾದರೆ ಪ್ರಶ್ನೆ ಸಂಖ್ಯೆ 15. ಇವರು ಅಂಬಿಕಾ ತನಯದತ್ತ, ಆಲ್ರೆಡಿ ನಾನು ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯಾಗಿದ್ದಾರೆ. ಸರಿಯಾದ ಉತ್ತರ ದ.ರಾ ಬೇಂದ್ರೆ. ಮೇಲೆ ಎಕ್ಸ್ಪ್ಲೇನ್ ಮಾಡಿಸಿದಂಥ ಆಪ್ಷನ್ನೇ ಕೊಟ್ಟಿದ್ದಾರೆ. ಶಿರೋದ್ರಪ್ಪ ಬಗ್ಗೆ ಹೇಳಿದ್ದೇನೆ, ಪೂತಿನ ಬಗ್ಗೆ ಹೇಳಿದ್ದೇನೆ. ವಿಕ್ರು ಗೋಕಾಕ್ ಅವರು, ದ.ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಧಾರವಾಡದ ಸಾಧನಕೇರಿಯಲ್ಲಿ ಇವರ ಜನ್ಮವಾಗ್ತದೆ. ಓಕೆ, ಇವರಿಗೆ ಜ್ಞಾನಪೀಠ ಪ್ರಶಸ್ತಿ 4 ತಂತಿಗೆ ದೊರಕಿದೆ. ಅರಳು ಮರಳು ಇವೆಲ್ಲ ಇವರ ಕವನ ಸಂಕಲನವಾಗಿದೆ. ನಂತರ ಪ್ರಶ್ನೆ ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 16. ಸಕ್ಕದಂ ಪೇಳ್ವಡೆ ನೆರೆ ಸಕ್ಕದಂ ಪೇಳಿಗೆ ಶುದ್ಧ ಕನ್ನಡದವಳು ಈ ಪದ್ಯ ಭಾಗದ ಕರ್ತೃ ಯಾರು, ಬರೆದವರು ಯಾರು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ನಯಸೇನ. ಹಾಗಾದರೆ ನಯಸೇನ, ನೇಮಿಚಂದ್ರ, ವಿಜಯ, ಆಂಡಯ್ಯನ ಬಗ್ಗೆ ಒಂದೊಂದಾಗಿ ತಿಳ್ಕೊಂಡು ಹೋಗುವ. ಒಂದನೇದಾಗಿ ನಯಸೇನನ ಬಗ್ಗೆ ನೋಡೋದಾದರೆ ನಯಸೇನನು ಜೈನ ಕವಿ. ನಯಸೇನ ನೆನಪಿಟ್ಕೊಳ್ಳಿ, ನಯಸೇನ ಜೈನ ಕವಿ. 1112ರಲ್ಲಿ ಇವರ ಜನ್ಮವಾಗ್ತದೆ. ನಯಸೇನನ ಮುನಿಪ ಈತನ ಗುರು ಆಗಿದ್ದಾನೆ. ಮುನಿಪ. ಓಕೆ, ಇವನಿಗೆ ರಾಜ್ಯ ಪೂಜೆ ಎಂದು ಜನ ಕರೀತಿದ್ದರು. ರಾಜ್ಯ ಪೂಜ್ಯ ಅಂತ ಜನ ಇವನನ್ನು ಕರೀತಿದ್ದರು. ಇದು ನಯಸೇನನ ಸಂಕ್ಷಿಪ್ತ ವಿವರಣೆಯಾಗಿದೆ. ನಂತರ ಲೀಲಾವತಿ ಪ್ರಬಂಧ ಇವರ ಕೃತಿಗಳು. ಲೀಲಾವತಿ ಪ್ರಬಂಧ. ನೆಕ್ಸ್ಟು ನೇಮಿನಾಥ ಪುರಾಣ ಎಂಬುದು ಪ್ರಸಿದ್ಧಿಯಾಗಿದೆ. ನೇಮಿನಾಥ ಪುರಾಣ. ಓಕೆ, ಇವರು ಲಕ್ಷ್ಮೀಧರ ಎಂಬ ರಾಜನ ಆಸ್ಥಾನದಲ್ಲಿದ್ದರು. 1200 ಬರುವಂಥ ಕವಿಯಾಗಿದ್ದಾರೆ. ನಂತರ ಶ್ರೀ ವಿಜಯ ಮತ್ತು ಆಂಡಯ್ಯ ಬಗ್ಗೆ ಹೇಳಬೇಕಂದ್ರೆ ಇವರು ಜೈನ ಕವಿಯಾಗಿದ್ದಾರೆ. ಜೈನ ಕವಿ. ಕದಂಬರ ಅರಸದ ಕಾಮದೇವನ ಆಶ್ರಯದಲ್ಲಿರ್ತಾರೆ. ಸಂಸ್ಕೃತ ಪದಗಳನ್ನು ಬಳಸದೆ ಕನ್ನಡ ಶಬ್ದಗಳಿಂದಲೇ ಬಳಸಿ ಕಾವ್ಯ ರಚಿಸಿದಾತ ಆಂಡಯ್ಯ ಆಗಿದ್ದಾರೆ. ಓಕೆ, ಸಂಸ್ಕೃತವನ್ನು ಇವರು ಬಳಸಲಿಲ್ಲ, ಕನ್ನಡ ಶಬ್ದಗಳನ್ನು ಬಳಸಿ ಕಾವ್ಯವನ್ನು ರಚಿಸಿದ್ದಾರೆ. ನಿಂತ ನೀರಾಗಿದ್ದ ಚಂಪುವನ್ನು ಪುನಃ ಬಳಕೆ ಮಾಡ್ತಾರೆ. ಚಂಪು ಕಾವ್ಯವನ್ನು ಪುನಃ ಬಳಕೆ ಮಾಡಿದಂಥ ಕೀರ್ತಿ ಆಂಡಯ್ಯ ಅವರಿಗೆ ದೊರೆತಿದೆ. ನಂತರ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 17. ಈ ಪದದ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. ತದ್ದಿತಾಂತ ಭಾವನಾಮ. ತದ್ದಿತಾಂತ ಅಂದರೆ ಏನು ಅಂತ ತಿಳ್ಕೋಬೇಕು.
ಆನಂತರ ತದ್ದಿತಾಂತದ ವಿಧಗಳಾಗಿವೆ. ಇದರಲ್ಲಿ ಮಾಲೆಗಾರ, ಅವನಂತೆ, ಶಾಲೆಗೆ, ಚೆಲುವಿಕೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಚೆಲುವಿಕೆ. ಇದು ತದ್ದಿತಾಂತ ಭಾವನಾಮ, ಭಾವನೆಯನ್ನು ಸೂಚಿಸ್ತಾರೆ. ಅಲ್ಲೇ ನೀವು ಫೈಂಡ್ ಔಟ್ ಮಾಡಿಬಿಡ್ಬೇಕು. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ ಅನ್ನ ಕಂಡುಹಿಡಿಯುವ. ಗಾರ, ಕಾರ ಬಂದರೆ ಏನಾಗ್ತದೆ, ಅಂತೆ, ಇಂತೆ ಬಂದರೆ ಆಗ್ತವೆ, ಗೆ, ಕೆ, ಗೆ ಇದು ಬಂದರೆ ಏನಾಗ್ತದೆ, ಮತ್ತು ಭಾವನೆಯನ್ನು ಕೂಡಿದ್ರೆ ಏನಾಗ್ತದೆ ಅಂತ ನೀವು ತಿಳ್ಕೊಬೇಕು. ಹಾಗಾದರೆ ತದ್ದಿತಾಂತ ಅಂದರೆ ಏನು ಅಂತ ತಿಳ್ಕೊಬೇಕಾದ್ರೆ, ತದ್ದಿತಾಂತ ಎಂದರೆ ನಾಮ ಪ್ರಕೃತಿಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರುವ ಆಗುವ ಶಬ್ದವನ್ನು ತದ್ದಿತಾಂತ ಅಂತ ಕರೀತಾರೆ. ಒಟ್ಟು 3 ವಿಧದ ತದ್ದಿತಾಂತಗಳನ್ನು ನೋಡಬಹುದು. ತದ್ದಿತ ನಾಮ, ತದ್ದಿತ ಭಾವನಾಮ, ತದ್ದಿತಾವೇಯ ಎಂಬುದು ಹೇಳೋದು. ತದ್ದಿತ ನಾಮ ಎಂದರೆ ತದ್ದಿತ ನಾಮ, ತದ್ದಿತ ನಾಮದಲ್ಲಿ ನಾಮ ಪ್ರಕೃತಿಗಳಿಗೆ ಬೇರೆ ಬೇರೆ ಅರ್ಥದಲ್ಲಿ ಈಗ, ಈಕ, ಆಡಿಗ, ಕಾರ, ಕೂರ, ಘಾರ, ವಂತ, ವಾಳ, ಅಳಿ, ಗುಳಿ, ಅರ, ಅನೇಯ ಮುಂತಾದ ಶಬ್ದಗಳು ಸೇರಿದರೆ ಅದನ್ನು ತದ್ದಿತ ನಾಮ ಅಂತ ಕರೀತಾರೆ. ತದ್ದಿತ ನಾಮಕ್ಕೆ ಉದಾಹರಣೆ ಕನ್ನಡವನ್ನು ಬಲ್ಲವನು ಕನ್ನಡಿಗ, ಇದೀಗ ಬಂತ. ಹೂವನ್ನು ಮಾರುವವನು ಹೂವಾಡಿಗ, ಕೋಲನ್ನು ಹಿಡಿಯುವವನು ಕೋಲುಗಾರ, ಬಳೆಯನ್ನು ಮಾರುವವನು ಬಳೆಗಾರ, ಬುದ್ಧಿಯನ್ನು ಉಳ್ಳವನು ಬುದ್ಧಿವಂತ, ಸಜ್ಜೆಯನ್ನು ಸಿದ್ಧಪಡಿಸುವವನು ಸಜ್ಜೆವಳ, ಲಂಚವನ್ನು ತೆಗೆದುಕೊಳ್ಳುವವನು ಲಂಚಗುಳಿ, 10 ಸಂಖ್ಯೆಯುಳ್ಳದ್ದು 10ನೆಯ, ಇವೆಲ್ಲ ತದ್ದಿತ ನಾಮಕ್ಕೆ ಬರ್ತವೆ. ಹಾಗಾದರೆ ಎರಡನೇದಾಗಿ ನೋಡೋದಾದ್ರೆ ತದ್ದಿತ ಭಾವನಾಮ. ಇಲ್ಲಿ ತದ್ದಿತ ಭಾವನಾಮಕ್ಕೆ ನಿಮಗೆ ಕೇಳಿದ್ದಾರೆ ಅಲ್ವಾ. ತದ್ದಿತ ಭಾವನಾಮ ಎಂದರೆ ನಾಮ ಪ್ರಕೃತಿಗಳಿಗೆ ತದ್ದಿತ ಭಾವನಾಮ ನಾಮ ಪ್ರಕೃತಿಗಳಿಗೆ ಬೇರೆ ಬೇರೆ ಭಾವಾರ್ಥದಲ್ಲಿ ತನ, ಇಕೆ, ಉ, ಪು, ಮೇ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವುದನ್ನು ತದ್ದಿತ ಭಾವನಾಮ ಅಂತ. ದೊಡ್ಡದರ ಭಾವ ದೊಡ್ಡತನ, ಜಾಣದರ ಭಾವ ಜಾಣತನ, ಬಡವರ ಭಾವ ಬಡತನ, ಸಿರಿವಂತರ ಭಾವ ಸಿರಿತನ, ಚೆಲುವಿಕೆಯ ಭಾವ ಚೆಲುವಿಕೆ. ನೋಡಿ, ಚೆಲುವಿನ ಭಾವ ಚೆಲುವಿಕೆ. ಇಲ್ಲಿ ಕೊಟ್ಟಂಥದ್ದು ಏನಾಗ್ತದೆ, ಚೆಲುವಿನ ಭಾವ ಚೆಲುವು ಪ್ಲಸ್ ಇಕೆ ಚೆಲುವಿಕೆ ಆಗ್ತದೆ. ಇಲ್ಲಿ ಚೆಲುವು ನಾಮ ಪ್ರಕೃತಿ, ಓಕೆ, ಇಕೆ ತದ್ದಿತ ಪ್ರತ್ಯಯ, ಅದರಿಂದ ಚೆಲುವಿಕೆ ಇದು ಭಾವನಾಮಕ್ಕೆ ಉದಾಹರಣೆ. ಬಿಳಿದರ ಭಾವ ಬಿಳುಪು, ಕರಿದರ ಭಾವ ಕಪ್ಪು, ಜಾಣನ ಭಾವ ಜಾಣ್ಮಿ, ಹಿರಿದರ ಭಾವ ಹಿರಿದು. ಈ ರೀತಿಯಾಗಿ ತದ್ದಿತ ಭಾವನಾಮಕ್ಕೆ. ಮೂರನೇದಾಗಿ ಹೇಳ್ಬೇಕಂದ್ರೆ ತದ್ದಿತ ಅವ್ಯಯ, ತದ್ದಿತಾಂತ ಅವ್ಯಯ. ನಾಮ ಪ್ರಕೃತಿಗಳಿಗೆ ಅಂತೆ, ಓಲ್, 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 ತನಕ, ಹೊರೆಗೆ, ಮಟ್ಟಿಗೆ, ಓಸ್ಕರ, ಇಂತ, ಆಗಿ, ಓಸುಗ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳಿಗೆ ತದ್ದಿತಾಂತ ಅವ್ಯಯ ಅಂತ ಹೇಳಲಾಗುತ್ತದೆ. ಓಕೆ, ರಾಮನ ಅಂತೆ ರಾಮನಂತೆ, ಚಂದ್ರನ ಅಂತೆ ಚಂದ್ರನಂತೆ, ಅವನ ಪ್ಲಸ್ ಅಂತೆ ಅವನಂತೆ, ಚಂದ್ರನ ಪ್ಲಸ್ ಓಲ್ ಚಂದ್ರ ಓಲ್, ನನ್ನ ಪ್ಲಸ್ ಓಲ್ ನನ್ನ ಓಲ್, ಇವೆಲ್ಲ ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ನಂತರ ಪ್ರಶ್ನೆ ನೋಡೋದಾದ್ರೆ 18, ಇನ್ನೊಬ್ಬರ ಹೇಳಿಕೆ ಯಥಾವತ್ತಾಗಿ ಬರೆಯುವ ಲೇಖನ ಚಿಹ್ನೆಯನ್ನು ಇದು ಯಾವುದು ಅಂತ ಕರೀತಾರೆ. ಇನ್ನೊಬ್ಬರ ಬೇರೆಯವರ ಹೇಳಿಕೆಯನ್ನು ಬರೀಬೇಕಾದ್ರೆ ಯಾವ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ? ಉದ್ಧರಣ ಚಿಹ್ನೆ ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಹಾಗಾದರೆ ಚಿಹ್ನೆಗಳಲ್ಲಿ ಎಷ್ಟು ವಿಧಗಳನ್ನು ನೋಡೋದಾದ್ರೆ, ಲೇಖನ ಚಿಹ್ನೆಗಳಲ್ಲಿ ಅಲ್ಪವಿರಾಮ, ವ್ಯಾಖ್ಯಚೇಷ್ಟನ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ ಅಂತ ಇದೆ. ಹಾಗಾದರೆ ಲೇಖನ ಚಿಹ್ನೆಗಳಲ್ಲಿ ಮುಖ್ಯವಾಗಿ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ ಈ ರೀತಿಯಾದಂಥ ಚಿಹ್ನೆಗಳು ಇರ್ತದೆ. ಇದೊಂದು ಸುಲಭವಾಗಿರ್ತದೆ. ನಂತರ